ASI ಬೆನ್ನ ಹತ್ತಿ ಮನೆಗೆ ರೇಷನ್ ತೊಗೊಂಬರೋದೈತೆ ಅಂತ ಹೇಳಿ ಕರ್ಕೊಂಬಂದರು. ನಾನು ಕರ್ಕೊಂಬಂದು 2 ಪೊಲೀಸರು ಬಂದು ಪೊಲಿಟಿಷಿಯನ್ ಕಡೆ ನಿಂದಿರಿಸಿ 2 ಪೊಲೀಸರಿಗೆ ಕಳಿಸಿದ್ರು. ನಿನ್ನ ಕೇಸ್ ಅದಾವ ಅಂತ ಕೇಳಿದ್ರು. ನನ್ನ ಕೇಸ್ ಯಾವ ಇಲ್ಲ ಅಂತ ಹೇಳಿದ್ರು. ತೊಗೊಂಡೋಗಿ ಇವ್ರ ಕಡೆ ನಿಂದಿರ್ಸೋದು, ACP ಕಡೆ ನಿಂದಿರ್ಸಿದ್ರೆ ಏನ್ಲೇ ಸುಳ್ಳು ಹೇಳ್ತೇನೆ ನೀನು ಅಂತ. ಇಲ್ಲ ಸರ್, ನಮ್ಮ ಯಾವ ಕೇಸ್ ಇಲ್ಲ, ನಮ್ಮ ಕಟ್ಕೋ ಕೇಸ್ ಇಲ್ಲ ಅಂತಂದ್ರೆ ಮತ್ತೆ ಅಷ್ಟೊಂದು ಕೇಸ್ಗಳನ್ನ ಮೆನ್ಷನ್ ಮಾಡಿದ್ರಲ್ಲ, ಹಾಗಾದ್ರೆ ಸುಳ್ಳ ಅದು? ಕೇಸ್ ಸುಳ್ಳು ಇಲ್ಲ, ಸುಳ್ಳು ಸರ್, ಅದು ಸುಳ್ಳು. ನಮ್ಮ ಕೇಸ ಇಲ್ಲ ಅಂದಮೇಲೆ ಇಷ್ಟು ದಿನ ಏನು ಮಾಡಿದೆ ಸರ್? ಇಲ್ಲ ಕೇಸ್ ಅವಾಗ ನಾವು ಬಿಡುಗಡೆ ಮಾಡ್ಕೊಂಡ್ಬಿಡ್ತಿದ್ದೆ, ಅವಾಗ ನಾನು ಅಡ್ಡಾಡ್ತಿದ್ದೆ ಕೋರ್ಟಿಗೆ, ಅದು ಮಾಡ್ಕೊತಿದ್ದೆ. ಮತ್ತು ಅದು ಬಿಟ್ಟರೆ ಇದ್ಯಾಕೆ ತಂದ್ರು ಕಲಿಪುಟ್ ಅಂತ. ಹಂಗಂದ್ರೆ ನಿಮ್ಮ ಪ್ರಕಾರ 31 ವರ್ಷದ ಹಳೆಯ ಕೇಸನ್ನ ರೀಓಪನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಅವರು ಅಧಿಕಾರ ಐತಲ್ರಿ, ಕಾಂಗ್ರೆಸ್ ಅಧಿಕಾರ ಐತಿ ಮಾಡಿದ್ರು ಓಪನ್. ಅವ್ರಿಗೊಂದು ನಿವನ್ ಬೇಕಾಗಿತ್ತು. ಆನಂದ ಇದ್ರದ್ದು ಹೋಗೋದು ಶ್ರೀರಾಮ ಮಂದಿರಿಗೆ ಹೋಗೋದು ಸಲಾಗಿ ಅವ್ರಿಗೊಂದು ನಿವನ್ ಬೇಕಾಗಿತ್ತು. ಹುಬ್ಬಳ್ಳಿ ಮಂದಿಗೆ ಎಷ್ಟು ಮಂದಿ? ನೇರವಾದ ಪ್ರಶ್ನೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ, ಆಗ್ಲೇ ಈ ಕೆಲಸ ಮಾಡ್ಬೋದಿತ್ತಲ್ಲ, ಈಗ ಯಾಕೆ ಮಾಡಿದ್ರು? ಅವ್ರಿಗೆ ಸಂಕಟ ಸರ್, ಅವ್ರು ರಾಮ ಮಂದಿರಿಗೆ ಈ ಓಪನಿಂಗ್ ಆಗ್ತೈತಲ್ಲ, ಇವ್ರು ಹೋಗ್ತಾರ ಅಂತೇಳಿ ಮಾಡಿದ್ರು. ಅವರು ಇವ್ರು ಹೋಗ್ಬಾರ್ದು ಅಂತೇಳಿ ಮಾಡಿದ್ರು. ನೀವು ಹೇಳ್ತಾ ಇದ್ದೀರಾ ಟಾರ್ಗೆಟ್ ಮಾಡಿದ್ರು ಅಂತ. ಹೌದೌದು ಸರ್, ನಾನು ನೇರವಾಗಿ ಕೇಳ್ತೀನಿ ಸರ್, ಇಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವತ್ತು ಪ್ರತಿಭಟನೆ ಆಗಬೇಕಾದ್ರೆ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು, ಶಾರಾ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಕ್ಕೆ ಹೋದ್ರು. ಇವತ್ತು ನೀವು ರಿಲೀಸ್ ಆಗ್ತಿದ್ದೀರಾ, ಕೆಲವು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಕಾರ್ಯಕರ್ತರನ್ನ. ಏನು ಅನಿಸ್ತಾ ಇದೆ ನಿಮಗೆ? ಅವ್ರಿಗೆಲ್ಲ ಧನ್ಯವಾದಗಳು. ಅರ್ಥ ಏನು ಅಂದ್ರೆ ಅವ್ರಿಗೆ ನೋಡಿ ಖುಷಿ ಪಡ್ತೈತ್ರಿ, ನನ್ನ ಸಲಾಗಿ ಹೋರಾಟ ಮಾಡಿದ್ರಪ್ಪ ಅಂತೇಳಿ, ಶ್ರೀರಾಮ್ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋ ಸಲಾಗಿ ಧನ್ಯವಾದಗಳು ಅವ್ರಿಗೆ. ಯಾಕಂದ್ರೆ ನಾನು ಹೇಳ್ತೀನಿ ಸರ್, ಎಕ್ಸ್ಪೆಕ್ಟೇಷನ್ ಇಲ್ಲಿ ಹೆಂಗಿರ್ಬೇಕು ಅಂತಿತ್ತು ಹಂಗಿಲ್ಲ. ನಾವು ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಮುಂಚೆನೇ ಹೇಳಿದ್ದೀನಿ, ಬ್ಯಾರಿಗೇಡ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ನಂದ ಮನೆ ಇರೋದು ಹಳೆಬಳಿ, ಇವರು ಮಾಡಿದ್ದು ಮರಾಠ ಗಲ್ಲಿಯಾಗ. ನನ್ನ ಕೊಟ್ಟು ಮಾಡಿದ್ರು, ಅವ್ರು ಹಳೆ ಬೆಳಗ್ಗೆ ಮಾಡಿದ್ರು. ಅವರು 15 ದಿವಸದಿಂದ ನನ್ನ ಕೊಟ್ಟು ಬರಾತಿದ್ರು. ಇವ್ರು ಊಟಕ್ಕೆ ಬರಾತಿದ್ರು, ಸಾವಜಿ ಊಟ ಮಾಡಕ್ಕೆ ಬರಾತಿದ್ರು. ಏನಪ್ಪ ಆರಾಮದಿ? ಆರಾಮದೇನೆ ಅಂತ ಹೇಳಿದ್ರು ಅವರು. ಆರಾಮದೇನೆ ಅಂದೆ. ಮತ್ತೇನು ಆರಾಮೇನ? ಆರಾಮಂದೆ. ಅವ್ರು 15 ದಿವಸದಿಂದ 1 ತಿಂಗಳಿಂದ ನನ್ನ ಕೊಟ್ಟು ಮಾತಾಡ್ಕೊಂತದಾರ. ಇಲ್ಲಿ ಮರಾಠ ಬಂದಾಗ ಪ್ಯಾಕ್ ಮಾಡ್ಯಾರ ಅವ್ರು. ನನಗೆ ಅಲ್ಲಿಂದ ಬಂದು ಅಲ್ಲಿ ಹೊಸೂರಿಗೆ ಹೋದಾಗ ಪ್ಯಾಕ್ ಮಾಡ್ಯಾರ ಅವರು. ಅಲ್ಲಿಂದ ಅನಾರೋಗ್ಯದ ಪರಿಸ್ಥಿತಿ ನಿಮ್ಮದು ನೋಡಿದ್ರೆ ನಮಗೆ ಒಂದು ಕ್ಷಣಕ್ಕೆ ಭಯ ಸೈಡಲ್ಲಿ ನಿಲ್ಲೋ ಥರ ಇತ್ತು. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ಬಂಧಿಸಿದ್ದಾರೆ. ಆಪರೇಷನ್ ಆಗೈತೆ ಅಂದ್ರೂ ಸಾಹೇಬ್ ಬಿಡ್ಲಿಲ್ರಿ ಅವ. ಆಪರೇಷನ್ ಆಗಿದ್ರು ಅಂಗಿ ತಗ ತೋರಿಸಿದ್ರು ಬಿಡಲಿಲ್ಲ ಅವ. ಕೈ ಮುರಿಲಿ, ಕೈ ಮುರಿದ್ರು ಒಳಗೆ ಹಾಕ್ತೀವಿ, ಕಾಲು ಮುರಿದ್ರು ಒಳಗೆ ಹಾಕ್ತೀವಿ ನಾವು. ಅದನ್ನ ಬಂಧಿಸಿದಂಥ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಕರೆಕ್ಟ್ ಅಲ್ವಾ? ತಹಶೀಲ್ದಾರ್ ಅಲ್ರಿ, ಅವ್ರದ್ದು ಸರ್ ಏನೈತ್ರಿ, ಎಂ ತಹಶೀಲ್ದಾರ್. ಅವ್ರು ಏನಂದ್ರು ಸರ್ ನಿಮ್ಮ ಹತ್ರ ಅರೆಸ್ಟ್ ಮಾಡುವಾಗ? ನಿಮ್ಮನ್ನ ಬಂಧಿಸುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನು ಮಾತಾಡಿದ್ರು ನೇರವಾಗಿ? ಅವ್ರು ಏನಂದ್ರಿ, ನೀನು ಕಾಯಿ ಮುರಿಲಿ, ಕಾಲು ಮುರಿಲಿ, ಒಟ್ಟು ಒಳಗೆ ಹಾಕೋರು, ನಾವು ಏನಿದ್ರು ಒಳಗೆ ಹಾಕೋರು ಅಂತ ಹೇಳಿದ್ರ. ಹಾಕ್ರಿ ಅಂತ ಹೇಳಿದೆ ನಾನು ಹಾಕ್ರಿ ಅಂದೆ. ಮತ್ತೆ ನೀವು ರಿಕ್ಷಾ ನಡೆಸ್ತೀನಿ, ಹೊಟ್ಟೆ ಸಲಾಗಿ ಜೀವನಕ್ಕೆ ಏನು ಮಾಡ್ಬೇಕ್ರಿ ಅಂದೆ. ರಿಕ್ಷಾ ನಡೆಸ್ತೇನೆ ನಾನು ಅಂದೆ. ಈಗ ನಿಂಗೆ ಒಳಗೆ ಹಾಕೋರು ನಾವು ಅಂದು. ಹಾಕ್ರಿ ನೋಡೋಣ ಅಂತ ಹೇಳಿದೆ. ನಾನು ನಮ್ಮ ಕಾರ್ಯಕರ್ತರು ಬರ್ತಾರೆ ತೋರಿ, ನಮ್ಮ ಸರ್ರು ಬರ್ತಾರೆ ಅಂತ ಹೇಳಿದೆ. ನಾನು ಇಷ್ಟೊಂದಕ್ಕೂ ಸೀದಾ ಹೋದೆ. ಸರ್, ಇಷ್ಟೆಲ್ಲ ಆಯಿತು, ಒಂದು ನಿಮಿಷ, ಇಷ್ಟೆಲ್ಲ ಆಗೋಯ್ತು, ಇದೆಲ್ಲ ಆಯಿತು. ಈ ಪರಿಸ್ಥಿತಿಯಲ್ಲೂ ಕೂಡ ನೀವು ಅಯೋಧ್ಯೆಗೆ ಹೋಗ್ತೀರಾ, ರಾಮ ಮಂದಿರ ಉದ್ಘಾಟನೆ 19 ತಾರೀಕಿಗೆ ಹೋಗೋರಿ. ನಂದು ಆಲ್ರೆಡಿ ಬುಕ್ನು ಆಗೈತಿ. ಕೊನೆವರೆಗೂ ಈ ಹೋರಾಟ ನಿಮ್ಮದು, ಈ ಒಂದು ಇದು ಇದೇ ಸಲಾಗಿ ಮಾಡವ್ರಿ. ಇನ್ನೊಂದು ಸರ್, ಲಾಸ್ಟ್ ಕ್ವಶನ್, ನೇರವಾಗಿ ಕೇಳ್ತಾ ಇದ್ದೀನಿ. ನೇರವಾಗಿ ಕೇಳ್ತಾ ಇದ್ದೀನಿ, ಒಂದು ನಿಮಿಷ, ನೇರವಾಗಿ ಕೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೀನಿ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಸರ್. ಇನ್ನೊಂದು, ನಿಮ್ಮಲ್ಲಿ ಅದೊಂದು ಕೇಸ್ಗಳು ಬಂದ್ವಲ್ಲ ಸರ್, ಮಡ್ಕ ಸರಾಯಿ, ಒಂದು ನಿಮಿಷ, ಅದೆಲ್ಲ ಅದ ಹೊರಗಡೆ ಏನು ಒಪಿನಿಯನ್ ಬಂತು ಅಂದರೆ, ಇವ್ರು ಯಾರ್ರೀ ರಾಮ ಭಕ್ತ, ಇವರೆಲ್ಲ ಈ ಥರ ಎಲ್ಲ ಭಾಗಿಯಾಗಿದ್ದಾರೆ, ಇವರು ಈ ಥರ ಕೇಸ್ಗಳಲ್ಲಿ, ಇವ್ರು ರಾಮ ಭಕ್ತ ಹೆಂಗಾಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂತು. ಅವ್ರಿಗೆ ನೀವೇನು ಪ್ರತಿಕ್ರಿಯೆ, ನಿಮ್ಮ ಸಮರ್ಥನೆ ಏನು ಕೊಡ್ತೀರಿ? ಅವರು ಕಾಂಗ್ರೆಸ್ದವ್ರದ್ದು ರಾಜಕೀಯ ನಡೆದೈತಿ ಈಗ, ಅವ್ರ ರಾಜಕೀಯ ಅವ್ರು ನಡೆದೈತಿ ಈಗ. ನಾಳೆ ನಾವು BJP ಬಂದ್ರು ನಾವು ತೋರಿಸ್ತೇವೆ ಒಂದು ಕೈ. ಈಗ ಸಣ್ಣಗೆ ಐತೆ ಅಂತ ಹೇಳಿ ನಾವು ಸುಮ್ ಕುಂತೇವಿ. ಅವರು ಕಾಂಗ್ರೆಸ್ ಐತೆ ಅಂತ ಹೇಳಿ ಅದಕ್ಕಾರ ನಿಮಗೆ MP ಟಿಕೆಟ್ ಕೊಡ್ರಿ ಅಂದ್ರು. MP ಟಿಕೆಟ್ ಕೊಡ್ರಿ ಅಂದ್ರು, ಕೊಟ್ರೆ ನಿಲ್ತೀರೇನ್ರಿ? ನೋಡೋಣ, ಅದು ನಮ್ಮ ಹಣೆ ಬಾರಿ ಇತ್ತಂದ್ರೆ MP ಗೆ ಏನಂದ್ರು ಅದಕ್ಕೂ ನಿಂದಿರ್ತೇನೆ. ಎಸ್, ಇವಿಷ್ಟು ಶ್ರೀಕಾಂತ್ ಪೂಜಾರಿ ಅವರ ಮಾತುಗಳಾಗಿತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ, ನೋಡ್ರಿ, ಕೈ ಆದ್ರೂ ಮುರಿತೀನಿ, ಕಾಲಾದ್ರೂ ಮುರಿತೀನಿ, ಒಟ್ಟು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ನವರು ಹೇಳಿದ್ರಂತೆ. ಅವರೇ ಕೊಟ್ಟಂತ ಹೇಳಿಕೆ. ಇಷ್ಟೆಲ್ಲ ಆದ್ರೂ ಕೂಡ ನಾನು ಅಯೋಧ್ಯೆಗೆ ಹೋಗ್ತೀನಿ, ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಶ್ರೀಕಾಂತ್ ಪೂಜಾರಿ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ನವರು ಒಂದು ಅಭಿಯಾನವನ್ನು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, MP ಟಿಕೆಟ್ ಕೊಡ್ರಿ BJP ಕಡೆಯಿಂದ ಅಂಥೇಳಿ ಶ್ರೀಕಾಂತ್ ಪೂಜಾರಿಗೆ. ಸೊ ಈಗ ಅದನ್ನು ಕೂಡ ಕ್ವಶನ್ ಕೇಳಿದ ಸಂದರ್ಭದಲ್ಲಿ ಹಣೆ ಬರ ಇದ್ದರೆ ಅಲ್ಲಿಗೂ ಕೂಡ ನಿಲ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಸೊ ಶ್ರೀಕಾಂತ್ ಪೂಜಾರಿ ಅವರು ಹೊರಗಡೆ ಬಂದಾಯಿತು. ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ರು, ಈ ಒಂದು ಹೋರಾಟವನ್ನು ನಾವು ಯಾವ ರೀತಿ ತಗೊಂಡು ಹೋಗ್ತೀವಿ, ಏನು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಕಾದ್ದೋಣ ಏನಾಗುತ್ತೆ. ರಿಲೀಸ್ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವದಿವಿತ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.